ನಮಸ್ಕಾರ, ನಾನು ಬಸವರಾಜ್. ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂತ ಜನಪರವಾದಂತ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಒಂದು ಶಕ್ತಿ ಏನು ಬೆಳಿಬೇಕಲ್ಲ, ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ರೀತಿ ಸಹಕಾರ ಕೊಡ್ತಕ್ಕಂಥದ್ದು ಮುಕ್ತವಾದ ಮನಸ್ಸಿನಿಂದ ಇರತಕ್ಕಂಥವ್ರಿಗೆ ಆಹ್ವಾನ ಕೊಡ್ಲಿಕ್ಕೆ ತಯಾರಿದೆ. ಸಿದ್ದರಾಮಯ್ಯ ಅವರ ಮೇಲೆ ಅವರ ಬೆಂಬಲಿಗರು ಬೇಸರ ವ್ಯಕ್ತಪಡಿಸ್ತಿದ್ದಾರ, ಅಥವಾ ಅವರ ಮೇಲಿದ್ದ ವಿಶ್ವಾಸವನ್ನು ಕಳ್ಕೊಂಡ್ರ, ಅಥವಾ ಅವರ ಟೀಮೇ ಛಿದ್ರ ಆಗ್ತಿದೆಯಾ? ಇಷ್ಟೆಲ್ಲ ಅನುಮಾನಗಳಿಗೆ ಕಾರಣ ನೋಡಿ, ಎರಡು ಕಡೆ, ಉತ್ತರ ಕರ್ನಾಟಕದಲ್ಲೊಂದು, ದಕ್ಷಿಣ ಕರ್ನಾಟಕದಲ್ಲೊಂದು, ಅದರಲ್ಲೂ ಮೈಸೂರಲ್ಲಿ ಮಾಜಿ ಸಚಿವ ತನ್ವೀರ್ ಸೇಠ್ ಅವರ ನಿವಾಸದಲ್ಲಿ ನಡೆದಂತಹ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಸಚಿವ ಸ್ಥಾನ ಸಿಗದ ಅತೃಪ್ತರ ಒಂದು ಸಭೆ ಏನಿದೆ, ಆ ಸಭೆ ಅತ್ಯಂತ ಸೂಚ್ಯವಾಗಿ ಒಂದು ವಿಚಾರವನ್ನು ಹೇಳ್ತಾ ಇದೆ. ಮತ್ತು ಕೊಪ್ಪಳದಲ್ಲಿ ಒಂದು ಕಾಮಗಾರಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬ್ಯಾನರ್ಗಳಲ್ಲಿ ಸಿದ್ದರಾಮಯ್ಯ ಅವರ ಫೋಟೋ ಇಲ್ಲ, ಸಿದ್ದರಾಮಯ್ಯ ಅವರ ವಿರುದ್ಧ ಅಲ್ಲಿನ ಶಾಸಕ ಸಿದ್ದರಾಮಯ್ಯ ಅವರ ಆಪ್ತ ರಾಘವೇಂದ್ರ ಹಿಟ್ನಾಳ್ ಅವರ ಬೆಂಬಲಿಗರು ವಿರೋಧವಾಗಿ ಘೋಷಣೆ ಕೂಗಿದ್ರು. ಅವ್ರ ಬ್ಯಾನರ್ಗಳಲ್ಲಿ ಸಿದ್ದರಾಮಯ್ಯ ಅವ್ರ ಫೋಟೋ ಇರಲಿಲ್ಲ ಅನ್ನುವಂತಹ ಚರ್ಚೆ. ಆನಂತರದಲ್ಲಿ ಅವರು ಹೇಳಿದ್ರು, ಇಲ್ಲ, ಅವರೇ ನನ್ನ ರಾಜಕೀಯ ಗುರು ಅಂತ. ಅದೇನೇ ಇರಬಹುದು. ಆದರೆ ನಿಮಗೊಂದು ನೆನಪು ಮಾಡಬೇಕು, 1991ರಲ್ಲಿ ಮೈಸೂರಲ್ಲಿ DCP ಆಗಿದ್ದಂತಹ ಸೋಮಶೇಖರ್ ಅವರ ಉನ್ನತಿ ಮತ್ತು ಅವನತಿ, ಯಾಕಂದರೆ ಒಂದು ಗುರುತರವಾದ ಕೊಲೆ ಕೇಸ್ನಲ್ಲಿ ಅವರು ಸಿಲುಕಿಕೊಳ್ತಾರೆ. ಆ ನಂತರದಲ್ಲಿ ಏನೇನಾಯಿತು ಅನ್ನೋದನ್ನು ನೋಡಿದ್ರೆ, ಬ್ಯಾಕ್ವರ್ಡ್ ಪಾಲಿಟಿಕ್ಸನ್ನು ಒಂದು ದೊಡ್ಡ ಉನ್ಮಾದದಂತೆ ಸ್ವೀಕರಿಸಿಕೊಂಡಿರುವಂಥವರು ಅರ್ಥ ಮಾಡಿಕೊಳ್ಳಬೇಕಾದ ಮತ್ತು ಅರಗಿಸಿಕೊಳ್ಳಬೇಕಾದ ಮತ್ತು ಚರಿತ್ರೆಯಲ್ಲಿ ಅಳಿದುಳಿದು ಸಾಕ್ಷಿ ನುಡಿತಿರುವಂತಹ ಕೆಲವು ಪ್ರಕರಣಗಳು. ಎಕ್ಸಾಂಪಲ್, DCP ಸೋಮಶೇಖರ್ ಅವರ ಮೇಲೆ ಬಂದಿದ್ದಂತಹ, ಅವರು ಕೊಲೆ ಮಾಡಿದ್ರು ಅನ್ನುವಂತಹ ಆರೋಪ, ಅನಂತರದಲ್ಲಿ ಏನೇನಾಯಿತು ಅದು ಬಹುಪಾಲು ಜನಕ್ಕೆ ಗೊತ್ತಿರೋ ವಿಚಾರ. ಅಂತಹ ಸಾಕ್ಷಿ ಪುರಾವೆಗಳನ್ನು ನೋಡಿಕೊಂಡು ಅರ್ಥ ಮಾಡ್ಕೋಬೇಕಾಗತ್ತೆ. ಕಾಲಾನಂತರದಲ್ಲಿ ಒಬ್ಬೊಬ್ಬ ಮಾಸ್ ಲೀಡರ್ಗಳು ಬರ್ತಾರೆ, ಹೋಗ್ತಾರೆ. ದೇವರಾಜ ಅರಸು, ಸರಕೊಪ್ಪ ಬಂಗಾರಪ್ಪ, ಸಿದ್ದರಾಮಯ್ಯ. ಹಾಗಂತ ಸಿದ್ದರಾಮಯ್ಯ ಅವರ ಮಾಸ್ ಲೀಡರ್ಶಿಪ್ ಇಲ್ಲಿಗೆ ಅಂತ್ಯ ಆಯಿತು ಅಂತಲ್ಲ. ಆದರೆ ಮಾಧ್ಯಮಗಳು ಹೇಳೋದು, ಕೆಲವರು ಹೇಳುವಂಥದ್ದು, ವಿಪಕ್ಷಗಳು ಆರೋಪ ಮಾಡುವಂಥದ್ದು, ಮಾಧ್ಯಮಗಳು ಅದರಲ್ಲೂ ಮುಖ್ಯವಾಗಿ ತನ್ವೀರ್ ಸೇಠ್ ಅವರನ್ನು ಕೇಳ್ತಾರೆ, ಸಿದ್ದರಾಮಯ್ಯ ಅವರು ಪುತ್ರ ವ್ಯಾಮೋಹಕ್ಕೋಸ್ಕರ ನಿಮಗೆಲ್ಲ ಅವಕಾಶ ಸಿಗದಂತೆ ಮಾಡಿದ್ರಾ ಅಂತ. ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಸೂಚ್ಯವಾಗಿ ಒಂದು, ನೀವು ವಿಡಿಯೋದ ಆರಂಭಕ್ಕೂ ಮುನ್ನ ಜಾತ್ಯತೀತ ಜನತಾದಳದ ನಾಯಕ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಒಂದು ಮಾತು, ನನಗೆ 28ರ ಹೊತ್ತಿಗೆ ಸಶಕ್ತವಾಗಿ ಮಾತಾಡಲಿಕ್ಕೆ, ಜನರ ಪರ ಧ್ವನಿ ಎತ್ತಲಿಕ್ಕೆ ಬಲ ಬೇಕು, ನಾನು ಮುಕ್ತವಾಗಿ ಆಹ್ವಾನಿಸ್ತೀನಿ, ಯಾರು ನನಗೆ ಬೆಂಬಲಿಸುವಂತಹ ಇಚ್ಛೆ ಇದೆ ಅಂಥವರು ಬನ್ನಿ ಅಂತ. ಈ ತನ್ವೀರ್ ಸೇಠ್ ಅವರ ನಿವಾಸದಲ್ಲಿ ಆದಂತಹ ಸಭೆ ಮತ್ತು ಈ ಕುಮಾರಸ್ವಾಮಿ ಅವರ ಮಾತು ಎಲ್ಲವೂ ಕೂಡ ಒಂದು ಸ್ಪಷ್ಟ ಸಂದೇಶ ಕೊಡ್ತಿದೆ. ಸೈದ್ಧಾಂತಿಕವಾಗಿ ನಾವು ಹೀಗೆ ಇರ್ತೀವಿ ಅನ್ನುವಂತಹ ತನ್ವೀರ್ ಸೇಠ್ ಅಥವಾ SC ಮಹದೇವಪ್ಪ ಅಥವಾ ಮಾಜಿ ಸಚಿವ K ವೆಂಕಟೇಶ್ ಅವರ ಮಾತುಗಳು ಕೂಡ ಸೂಚ್ಯವಾಗಿ ಅದನ್ನು ಹೇಳ್ತಿವೆ. ವಿಶೇಷ ಅಂದರೆ, ತೆರೆ ಮರೆಯಲ್ಲಿ ಮೈಸೂರು ಭಾಗದ ಅತ್ಯಂತ ಹಿರಿಯ ಜಾತ್ಯತೀತ ಜನತಾದಳದ ಹಿರಿಯ ನಾಯಕರೊಬ್ಬರ ಜೊತೆಯಲ್ಲಿ ಈ ನಾಯಕರು ಈಗ ಮಾತುಕತೆ ನಡೆಸಿರುವಂಥದ್ದು ಏನಾಗಬಹುದು ನೋಡಿ. ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲಿ ಅಖಂಡ ಮೈಸೂರು ಇರಬಹುದು ಅಥವಾ ಮಂಡ್ಯ, ಇನ್ನುಳಿದಂತಹ ಭಾಗ, ಈ ಜನತಾ ನಾಯಕರು ಯಾರಿದ್ರು, ಜಾತ್ಯತೀತ ಜನತಾದಳದಿಂದ ಬಂದು ಬೇರೆ ಬೇರೆ ಪಕ್ಷಗಳಲ್ಲಿ ರಾಜಕಾರಣ ಮಾಡ್ತಿರುವಂಥವ್ರು, ಅವರನ್ನು ಒಟ್ಟುಗೂಡಿಸುವ ಪ್ರಯತ್ನಗಳು ನಡೀತಿದ್ದಾವೆ. ಒಂದು ಆಪರೇಷನ್ ನಡೀತಿದೆ. ಹಾಗಂತ ಈ ಸರ್ಕಾರ ಕೆಡುತ್ತಾರೆ ಅಂತಲ್ಲ. 28ಕ್ಕೆ ಎಲ್ಲವೂ ಸುಲಭ ಇಲ್ಲ. DK ಶಿವಕುಮಾರ್ ಅವರಿಗೆ ನಾನೇ ಅಹಿಂದ ನಾಯಕ ಅಂತ ಮತ್ತೊಬ್ಬರು ಬಂದು ಕೂತು ರಾಜಕಾರಣ ಮಾಡ್ತೀನಿ ಅಂದರೂ ಕೂಡ 28ಕ್ಕೆ ಕಾಂಗ್ರೆಸ್ಗೆ ಸುಲಭ ಇಲ್ಲ 113 ಸ್ಥಾನ. ಇಲ್ಲಿ ತುಂಬ ಸ್ಪಷ್ಟವಾಗಿ ಇನ್ನೆರಡು ಅನುಮಾನ ಮೂಡುತ್ತೆ. ಒಂದು, ಸಿದ್ದರಾಮಯ್ಯ ಅವರ ಮಹಾಮೌನ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸುತ್ತೆ ಅನಿಸುತ್ತೆ, ಅಥವಾ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಬಾಯಿ ಮುಚ್ಚಿಸ್ಬಿಟ್ಟಿದ್ದಾರೆ. ನೋಡಿ, ಈಗ ಅವ್ರಿಗೆ ಬೇಕಾದ ಸಂಪುಟ ರಚಿಸ್ಕೊಂಡ್ರು. ಅಲ್ಲೂ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಅವಕಾಶ ಇದೆ. ಆದರೆ ಯಾರ್ಯಾರು ಬಂದು ಕೂತಿದ್ದಾರೆ ಆ ಆಯಕಟ್ಟಿನ ಜಾಗದಲ್ಲಿ, ಸಿದ್ದರಾಮಯ್ಯ ಅವರು ಕೊನೆ ಸಾಲಿನ 2ನೇ ಚೇರಲ್ಲಿ ಕೂತ್ಕೋತಾರೆ. ನಾನೊಬ್ಬನೇ ಉತ್ತರ ಕೊಡ್ತೀನಿ ಅಂತ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಇನ್ನೂ ಒಂದು ಸೂಕ್ಷ್ಮ ಏನಂದರೆ, ಲಿಂಗಾಯತ ಸಮಾಜದ ಆ ಒಬ್ಬ ನಾಯಕನಿಂದ ರಾಜೀನಾಮೆ ಏನಾದರೂ ಪಡ್ಕೊಂಡ್ರೆ
ಎಚ್ ಕೆ ಪಾಟೀಲ್ರಿಗೆ ಅವಕಾಶ ಮಾಡಿಕೊಡಲಿಕ್ಕೆ. 28ರ ಹೊತ್ತಿಗೆ ಅಲ್ಲೂ ಕೂಡ ಕನಿಷ್ಠ 20-30 ಶಾಸಕರ ದಂಡು BJP ಸೇರುತ್ತೆ, ಅದು ಕೂಡ ಪಕ್ಕಾ ಆಗಿದೆ. ನೋಡಿ, ಹೈಕಮಾಂಡ್ ಅದು ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನು ಇಳಿಸ್ತೋ, ಅದು ಯಾವ ಕಾರಣಕ್ಕೆ ಅಚ್ಚುಕಟ್ಟಾಗಿದ್ದಂತಹ ಅಹಿಂದ ಒಂದು ಹೋರಾಟದ ರೂಪುರೇಷೆಗಳು, ದಿಕ್ಕು ದೆಸೆಗಳು, ಈಗ ಅಹಿಂದ ಅಂದರೆ ಒಂದೇ ಸಮಾಜದ 8 ಜನ ಇರುವಂತಹ ಒಂದು ಟೀಮ್, ಅದು ಅಹಿಂದ ಆಗೋದಿಲ್ಲ. ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೂ ಕೂಡ ಯಾರ್ಯಾರಿಗೆ ಎಷ್ಟೆಷ್ಟು ಅವಕಾಶಗಳು ಸಿಕ್ಕಿದೆ ಅದು ಕೂಡ ಮುಖ್ಯ ಆಗತ್ತೆ. ನೋಡಿ, ಇಲ್ಲಿ ಬಹುಪಾಲು ಜನತಾ ನಾಯಕರು ಯಾರಿದ್ರು, ಜನತಾ ಪರಿವಾರದಿಂದ ಬಂದವರು, ಕಾಂಗ್ರೆಸ್ನಲ್ಲಿ ಉಳ್ಕೊಂಡಿರುವಂಥವರು, ಅವರು ಇಲ್ಲಿನ ಪಸೆಗಟ್ಟಿದ ವಾತಾವರಣದ ಮಧ್ಯೆ ಉಳಿಯೋದಿಲ್ಲ. ಅಲ್ಲಿ ಉಸಿರಾಡೋಕ್ಕೂ ಸಾಧ್ಯ ಆಗ್ತಿಲ್ಲ. ಅವರು ಹೊರಗೆ ಬರ್ತಾರೆ 28ರ ಹೊತ್ತಿಗೆ. ಆಗ ದೊಡ್ಡದೊಂದು ಕ್ಷಿಪ್ರಕ್ರಾಂತಿ ಅಥವಾ ದೊಡ್ಡದೊಂದು ಬದಲಾವಣೆ ಆಗತ್ತೆ. ಈ ನೋಡಿ, ನಿಮಗೆ ಆಲ್ಮೋಸ್ಟ್ 83-85ರ ನಂತರದಲ್ಲಿ ಒಂದು ಸಲ ಗೆದ್ದ ಪಕ್ಷ ಮತ್ತೊಂದು ಸಲ ಗೆದ್ದಿಲ್ಲ. 28ಕ್ಕೂ ಅದೇ ಆಗಬೇಕು, ಆಗತ್ತೆ. ಈಗ ಮಾಡ್ಕೊಳ್ತಿರುವಂತಹ ಆಡಳಿತ ವಿರೋಧಿ ಅಲೆ ಎಷ್ಟು ದಟ್ಟವಾಗಿದೆ ಅಂದರೆ, ಬಿಡದಿಯ ಒಂದು ಎಕ್ಸಾಂಪಲ್ ಸಾಕು. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಬಹುಪಾಲು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುದೊಡ್ಡ ಪಾಠವನ್ನು ರೈತರು, ಅನ್ನದಾತರು ಕಲಿಸ್ತಾರೆ. ನೋಡಿ, ಇಲ್ಲಿ ಕುಮಾರಸ್ವಾಮಿ ಅವರ ಆಹ್ವಾನ ಏನೇ ಇರಬಹುದು, ಆದರೆ ಕಾಂಗ್ರೆಸ್ನೊಳಗಿನ ಸಮಸ್ಯೆಗಳು, ಬಂಡಾಯ, ಕಡೆಗಣನೆ, ತಿರಸ್ಕಾರ, ಅವರ ಸೀನಿಯಾರಿಟಿಗೆ ಹೈಕಮಾಂಡ್ ಕೊಡ್ತಿರುವಂತಹ ಗಿಫ್ಟ್, ನೀವು ಮನೆ ಕೂತ್ಕೊಳ್ಳಿ ಅನ್ನುವಂತಹ ಸಂದೇಶ, ಎಲ್ಲವೂ ಕೂಡ 28ರ ಹೊತ್ತಿಗೆ ಕಾಂಗ್ರೆಸ್ ಸ್ಥಿತಿಯನ್ನು ಎಲ್ಲಿಗೆ ತಂದು ನಿಲ್ಲಿಸಬಹುದು. ಸಿದ್ದರಾಮಯ್ಯ ಅವರು ಮಹಾಮೌನದಲ್ಲೇ ಇದ್ದರೆ ಏನೂ ಆಗೋದಿಲ್ಲ. ಆ ಮೌನದಿಂದ ಹೊರಗೆ ಬಂದು ಇಲ್ಲ ಇಂತಿಂಥವರಿಗೆ ಅವಕಾಶ ಮಾಡಿಕೊಡ್ಬೇಕು, ಇದು ತಪ್ಪಾಗಿದೆ, ಇದು ತಪ್ಪು ಹೇಳಬೇಕಾಗತ್ತೆ. ಹೇಳಲಿಲ್ಲ ಅಂದರೆ ಈಗ ಮಾಧ್ಯಮಗಳೇ ಹೇಳ್ತಿದ್ದಾವೆ ಪುತ್ರ ವ್ಯಾಮೋಹ. ಅದನ್ನು ಕೆಲವರು ಒಪ್ಕೋತಾರೆ. ಪುತ್ರ ವ್ಯಾಮೋಹ ಅಲ್ಲ, ನಾನು ಇಂಥವ್ರಿಗೆಲ್ಲ ಅವಕಾಶ ಮಾಡಿಸ್ಕೊಟ್ಟಿದ್ದೀನಿ ಅನ್ನೋದನ್ನು ಹೇಳಬೇಕಾಗತ್ತೆ. ನರೇಟಿವ್ ಸೆಟ್ ಆಗ್ತಾ ಹೋಗುತ್ತೆ. ಎಷ್ಟು ಕೆಲವು ಸಂದರ್ಭಗಳಲ್ಲಿ ಸತ್ಯ ಹೊರಗೆ ಬರಲಿ ಅಂತ ಸೈಲೆಂಟ್ ಆಗಿದ್ದರೆ 20 ವರ್ಷಗಳ ನಂತರ ಸತ್ಯ ಹೊರಗಬಹುದು. ಪ್ರಯೋಜನ ಏನು? ಕಳಂಕ 20 ವರ್ಷಗಳ ಕಾಲ ತಲೆ ಮೇಲೆ ಇರುತ್ತಲ್ಲ, ಅಳಿಸೋದು ಯಾರು? ಸದ್ಯ ಬಹುಪಾಲು ಸಿದ್ದರಾಮಯ್ಯ ಅವರ ಬೆಂಬಲಿಗರು. ನಾರಾಯಣಸ್ವಾಮಿ ಅವರೊಂದು ಮಾತಾಡಿದ್ರು, ಬಂಗಾರಪೇಟೆ ಶಾಸಕರು, ನಾನು ದೇವರು ಅಂದ್ಕೊಂಡಿದ್ದೆ, ನನಗೆ ಸಚಿವ ಸ್ಥಾನ ಸಿಗಲಿಲ್ಲ. ಹೀಗೆ ಹಲವು ನಾಯಕರು ಮಾತಾಡಿರುವಂಥದ್ದು ಎಲ್ಲವೂ ಕೂಡ ಒಂದು ಯಾವ ಮನೆಯಿಂದ ಇವರೆಲ್ಲ ಹೊರಗೆ ಬಂದಿದ್ರು ಆ ಮನೆಗೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಬಹುದು. ರಾಜಕಾರಣದಲ್ಲಿ ಎಲ್ಲವೂ ಮುಗಿದೋಯ್ತು ಅಂತ ಹೇಳಲಿಕ್ಕಾಗೋದಿಲ್ಲ. 0ಇಂದಲೂ ಕೂಡ 100 ಆಗಬಹುದು. ಆದರೆ ಮಾಡಿಕೊಂಡ ತಪ್ಪುಗಳಿಗೆ ಪದೇ ಪದೇ ಎಡವಿಕೊಂಡು ಬೀಳುತ್ತಿರುವಂತಹ ಕಾಂಗ್ರೆಸ್ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ತಪ್ಪುಗಳನ್ನು ತಿದ್ದುಕೊಳ್ಳುವ ಮತ್ತು ಜಾಣರನ್ನು, ನಿಪುಣರನ್ನು, ಹೋರಾಟಗಾರರನ್ನು, ರಣತಂತ್ರಗಾರರನ್ನು, ಬೆಸೆಯುವವರನ್ನು ಮತ್ತು ಕಟ್ಟುವವರನ್ನು ಕಳೆದುಕೊಳ್ಳಬಾರದು. ನೀವೇನಂತೀರಾ? ಕಮೆಂಟ್ ಮಾಡಿ.